ನಿಮಗೆ ಒಂದಷ್ಟು ಗೋಧಿದನ್ನ ನೀವು ರವೆ ಮಾಡ್ತೀರಾ, ಗೋಧಿ ಹಿಟ್ಟು ಮಾಡ್ತೀರಾ, ಅದರಿಂದ ಎಣ್ಣೆ ತೆಗಿತಾರೆ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದರ ಸಿಪ್ಪೆಯಿಂದ. ಕೊನೆಗೆ ಉಳ್ಕೊಳ್ಳೋದಿದೆಯಲ್ಲ, ಸಿಪ್ಪೆಲಿ ಎಲ್ಲ ತೆಗೆದು ನೀವು ಉಳ್ಕೊಳ್ಳೋದಿದೆಯಲ್ಲ, ಅದೇ ಮೈದಾ. ಅದನ್ನು ಏನು ಮಾಡ್ತಾರೆ, ಅದಕ್ಕೆ ಒಂದು ಕಲರ್ ಕೊಡ್ತಾರೆ, ಹಲವಾರು ರಾಸಾಯನಿಕಗಳನ್ನು ಅದಕ್ಕೆ ಹಾಕಿ ಏನು ಮಾಡ್ತಾರೆ, ಬ್ಲೀಚ್ ಮಾಡ್ತಾರೆ. ಮಾಡಿದಾಗ ಮೈದಾ ಕಲರು ನೋಡಿ ಬಿಳಿ ಇರುತ್ತದೆ. ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅಲೆಕ್ಸಾನ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನು ಬಳಕೆ ಮಾಡ್ತಾರೆ, ಯಥೇಚ್ಛವಾಗಿ ಮಾಡ್ತಾರೆ. ಅಲೆಕ್ಸಾನ್ ಅನ್ನೋದು ಇದೆಯಲ್ಲ, ಅದು ಮುಖ್ಯವಾಗಿ ನಮ್ಮ ಪ್ಯಾನ್ಕ್ರಿಯಾದಲ್ಲಿರುವ ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಸೆಲ್ ಇದೆ ನೋಡಿ, ಏನಂತಂದರೆ ಇನ್ಸುಲಿನ್ ಬಿಡುಗಡೆ ಮಾಡೋದು, ನೇರವಾಗಿ ಡ್ಯಾಮೇಜ್ ಮಾಡುತ್ತದೆ. ಹಾಗಾಗಿ ಮೈದಾವನ್ನು ಯಾರು ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ಅವರಿಗೆ ಡಯಾಬಿಟಿಕ್ಕು 100ಕ್ಕೆ 100 ಗ್ಯಾರಂಟಿ. ಬೈ 1 ಗೆಟ್ 2 3 ಫ್ರೀನ ಥರ ಮೈದಾ ತಿಂದರೆ, ಅದೊಂದು ತಿಂದರೆ ಡಯಾಬಿಟಿಕ್ಕು, ಒಬಿಸಿಟಿ, ಹಾರ್ಮೋನಲ್ ಇಂಬ್ಯಾಲೆನ್ಸು, ಇನ್ಫರ್ಟಿಲಿಟಿ ಎಲ್ಲ ಏನೇನು ಕಾಯಿಲೆ ಅಂತ ಇರುತ್ತೆ ಎಲ್ಲ ಬರುತ್ತೆ ಬಿಕಾಸ್ ಆಫ್ ಅಲೆಕ್ಸಾನ್. ನೇರವಾಗಿ ಅದು ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸಲ್ಲಿ ಆ ಬೀಟಾ ಸೆಲ್ಸ್ಗಳನ್ನ ನಾಶ ಮಾಡುತ್ತೆ. ಹಾಗಾಗಿ ಪ್ರೋಸೆಸ್ಡ್ ಫುಡ್ ಅಂತ ಇದೆಯಲ್ಲ, ಪ್ರೋಸೆಸ್ ಫುಡ್ಡಲ್ಲಿ ಯಥೇಚ್ಛವಾಗಿ ರಾಸಾಯನಿಕ, ಎಣ್ಣೆನೇ ಆಗಲಿ, ರಿಫೈನ್ಡ್ ಅಂತಂದರೆ ನೀವು ಒನ್ಸ್ ಅಗೇನ್ ಪ್ರೋಸೆಸ್ಡ್. ಅದು ನೀವು ಗಾಣದ ಎಣ್ಣೆ ತಗೊಂಡ್ರೆ ಕಲರ್ ಬೇರೆ ಇರುತ್ತೆ.